ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜೂನ್ವರೆಗೆ ಕಾಲಾವಕಾಶ ಕೇಳಿದ SBI 24 ಗಂಟೆಯೊಳಗೆ ವರದಿ ಸಲ್ಲಿಸಿದೆ. ಚುನಾವಣಾ ಆಯುಕ್ತರನ್ನಾಗಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಆಯ್ಕೆ. ಅರೆಬರೆ ಕಾಮಗಾರಿಯಿಂದ ರೈಲು ಉದ್ಘಾಟನೆ ಮಾಡುವ ಅವಸರ ಯಾಕೆ? ವಿಪಕ್ಷಪ್ಪ ಪ್ರಶ್ನೆ. ದೇಶದ ಐಕ್ಯತೆಗೆ ಮಾರಕ, ದುಡಿಯುವ ವರ್ಗದ ವಿಭಜಕ, ಪೌರತ್ವ ತಿದ್ದುಪಡಿ ಕಾಯ್ದೆ ವಾಪಸ್ಸಾಗಲಿ. ಶಾಲಾ ಮಕ್ಕಳ ಮೇಲೆ ಹರಿದ ಖಾಸಗಿ ಶಾಲಾ ಬಸ್, ಮಕ್ಕಳು ಆಸ್ಪತ್ರೆಗೆ ದಾಖಲು. ಸಿಂಧನೂರು ಜನತೆಯ ಬಹುದಿನಗಳ ಕನಸು ನನಸಾಗುವ ದಿನ ಬಂದೇ ಬಿಟ್ಟಿತು. ಇದೇ ತಿಂಗಳು 15ರಂದು ಸಿಂಧನೂರಿನಿಂದ ಹುಬ್ಬಳ್ಳಿಗೆ ಹಾಗೂ ಬೆಂಗಳೂರು ಕಡೆಗೆ ಅಂದರೆ ಯಶವಂತಪುರ ಕಡೆಗೆ ಸಂಚರಿಸುವ ರೈಲುಗಳಿಗೆ ಚಾಲನೆ ದೊರೆಯಲಿದೆ. ವಾರ್ತೆಗಳ ವಿವರ. ಚುನಾವಣಾ ಬಾಂಡ್ ವಿವರಗಳನ್ನು ಸಲ್ಲಿಸಲು ಮಾರ್ಚ್ 6ರಂದು ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಸಲು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಜೂನ್ 30ರವರೆಗೆ ಅವಕಾಶ ನೀಡಲು ಕಾಲಾವಕಾಶ ಕೇಳಿದ್ದ SBIಗೆ ಖಡಕ್ ವಾರ್ನಿಂಗ್ ನೀಡಿ ಮಾರ್ಚ್ 12ರಂದೇ ವರದಿ ಸಲ್ಲಿಸಲು ಕೋರ್ಟ್ ಆದೇಶ ನೀಡಿದೆ. ಕೋರ್ಟ್ ಆದೇಶವನ್ನು ಪಾಲಿಸಿದ SBI ಕಾಲಾವಕಾಶದ ಹಿಂದಿರುವ SBI ನಿಲುವು ಈಗ ಚರ್ಚೆಗೆ ಗ್ರಾಸವಾಗಿದೆ. 2-3 ದಿನಗಳಿಂದ ಇದೇ ಚರ್ಚೆ. SBIಗೆ ಕೋರ್ಟ್ ಏನು ಆದೇಶ ಮಾಡುತ್ತೆ? SBI ಕಾಲಾವಕಾಶ ಕೇಳಲು ಕಾರಣ ಏನು? ಇದರ ಹಿಂದೆ ಯಾರಿದ್ದಾರೆ? ಸರ್ಕಾರ ಏಕೆ ಮಾತನಾಡುತ್ತಿಲ್ಲ ಎನ್ನುವ ಚರ್ಚೆಗೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟ ಉತ್ತರ ನೀಡಿದೆ. ಆದೇಶದಂತೆ SBI ನಿನ್ನೆ ವರದಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೆ. ಈ ಹಿಂದಿನ ಕೋರ್ಟಿನ ಆದೇಶವನ್ನು SBI ಯಾಕೆ ಪಾಲಿಸಲಿಲ್ಲ? ತನ್ನ ಹತ್ತಿರ ಎಲ್ಲ ವಿವರ ಇದ್ದರೂ ಸಮಯ ಕೇಳಿದ್ದು ಯಾಕೆ? ಖಡಕ್ ಆದೇಶದ ನಂತರ ವರದಿ ಸಲ್ಲಿಸಿದ SBI ನಡೆ ಅನುಮಾನ ಹುಟ್ಟಿಸಿದೆ. ಚುನಾವಣಾ ಬಾಂಡ್ ಕುರಿತು ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ನೀಡಲು ಕಾಲಾವಕಾಶ ಕೋರಿ SBI ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಆ ಬಳಿಕ SBI ದೇಶದಲ್ಲಿ ಭಾರೀ ಟೀಕೆಯನ್ನು ಎದುರಿಸಿದ್ದು, ಈ ವಿಚಾರವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷ ದಿನೇಶ್ ಕೆರಾ ಅವರು ರಾಜೀನಾಮೆಗೆ ಮಹಾರಾಷ್ಟ್ರ ಸ್ಟೇಟ್ ಬ್ಯಾಂಕ್ ನೌಕರರ ಒಕ್ಕೂಟ ಆಗ್ರಹಿಸಿದೆ. SBI ಈಗ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಜನ ಬಯಸಿದ ಎಲ್ಲ ವಿವರ ಸಿಗಬಹುದಾ? ಸ್ಪಷ್ಟ ಉತ್ತರಕ್ಕಾಗಿ ನಾಳೆ ಸಂಜೆವರೆಗೆ ಕಾಯಬೇಕು. ಹಬೀಬಿ ದಾಲ್ಮೆ ತೋಡ ಕಾಲಾ ಹೈ ಎನ್ನುವುದು ಹಲವರ ಅನಿಸಿಕೆ. ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ತ್ರಿಸದಸ್ಯ ಸಮಿತಿಯೊಂದು ಚುನಾವಣಾ ಆಯುಕ್ತರನ್ನಾಗಿ ಆಯ್ಕೆ ಮಾಡಿದೆ ಎಂದು ಸಮಿತಿಯ ಸಭೆಯ ನಂತರ ಕಾಂಗ್ರೆಸ್ ನಾಯಕ ಹಾಗೂ ಆಯ್ಕೆ ಸಮಿತಿಯ ಸದಸ್ಯ ಅಧೀರ್ ರಂಜನ್ ಚೌಧರಿ ತಿಳಿಸಿದರು. ಚುನಾವಣಾ ಆಯುಕ್ತ ಮುಂಬರುವ ಲೋಕಸಭೆ ಚುನಾವಣೆಗಾಗಿ ಚುನಾವಣಾ ಆಯೋಗ ಸಿದ್ಧತೆ ನಡೆಸುತ್ತಿರುವ ಸಂದರ್ಭದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರಿಗೆ ನೆರವಾಗಲು ಇಬ್ಬರು ಚುನಾವಣಾ ಆಯುಕ್ತರ ನೇಮಕದ ತುರ್ತು ಅಗತ್ಯವಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ಇಬ್ಬರು ಅಧಿಕಾರಿಗಳ ಹೆಸರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರದ ನಡೆಯನ್ನು ಅವರು ಪ್ರಶ್ನಿಸಿದ್ದಾರೆ. ನಾನು ನನ್ನ ಕ್ಷೇತ್ರವನ್ನು ಬಿಟ್ಟು ಸಭೆಗೆ ಹಾಜರಾಗಲು ಬಂದಿದ್ದೇನೆ ಎಂದು ಅಧೀರ್ ರಂಜನ್ ಹೇಳಿದರು. ಸಮಿತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿಯೂ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಅವುಗಳನ್ನು ಇರಿಸಲಾಗಿಲ್ಲ. ಇದಕ್ಕೆ ಪ್ರತಿಯಾಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಭೆಯಲ್ಲಿ ಸೇರಿಸಲಾಯಿತು. ಸಭೆಗೂ ಮುನ್ನವೇ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಕೇಳಿದ್ದೆ ಎಂದು ಕಾಂಗ್ರೆಸ್ ಸಂಸದರು ಹೇಳಿದ್ದಾರೆ. ಆದ್ದರಿಂದ ನಾನು ಅವರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬಹುದು. ಆದರೆ ನನಗೆ 212 ಹೆಸರುಗಳ ಪಟ್ಟಿಯನ್ನು ನೀಡಲಾಯಿತು. 212 ಜನರ ಬಗ್ಗೆ ನಾನು ಹೇಗೆ ತಿಳಿಯಬಹುದು? ಸರ್ಕಾರ ಈಗಾಗಲೇ ಆಯ್ಕೆ ಸಮಿತಿಯಲ್ಲಿ ಬಹುಮತ ಹೊಂದಿದೆ. ಸರ್ಕಾರ ಏನು ಬಯಸುತ್ತದೋ ಅದು ನಡೆಯುತ್ತದೆ ಎಂದಿದ್ದಾರೆ ಚುನಾವಣಾ ಆಯುಕ್ತ. ಚುನಾವಣಾ ಆಯುಕ್ತರ ನೇಮಕಾತಿ ಕುರಿತಾದ ಹೊಸ ಕಾನೂನಿನಂತೆ ರಚಿಸಲಾದ ಶೋಧ ಸಮಿತಿಗೆ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಬೃಹತ್ ಪಟ್ಟಿ ನೀಡಿರುವಾಗ 6 ಹೆಸರುಗಳನ್ನು ಮಾತ್ರ ಹೇಗೆ ಅಂತಿಮಗೊಳಿಸಲಾಗಿತ್ತು ಎಂಬ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ ಎಂಬುದು ಪ್ರಮುಖ ಅಂಶವಾಗಿದೆ. ಆಯ್ಕೆ ವಿಚಾರದಲ್ಲಿಯೂ ಸರ್ಕಾರ ತನ್ನ ಪ್ರಭಾವವನ್ನು ಬಳಸಿಕೊಂಡಿದೆ. ನ್ಯಾಯಸಮ್ಮತ ಚುನಾವಣೆಗಳು ನಡೆಯಲು ಸಾಧ್ಯವೇ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ರೈಲ್ವೆ ಸ್ಟೇಷನ್ ಉದ್ಘಾಟನೆ ಸಂತಸ. 2 ದಶಕಗಳ ಕನಸು ನನಸು. ಆದರೆ ಅಪೂರ್ಣವಾದ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡುವುದು ಸಮಂಜಸವಲ್ಲ. BJP ಮಂಡಲ ಅಧ್ಯಕ್ಷರ ನೇಮಕದಲ್ಲಿ ಸ್ಥಳೀಯ ಮುಖಂಡರ ಮಾತು ಕೇಳಿ ಸಂಘದ ಕರಡಿ ಸಂಗಣ್ಣ ಹೈಕಮಾಂಡ್ ಬಳಿ ಹೋಗಿ ಮರು ಆದೇಶ ಮಾಡಿಸಿಕೊಂಡು ಬಂದದ್ದು ಎಷ್ಟು ಸರಿ? ಇದೆಲ್ಲ ಹುಚ್ಚುತನದ ಪರಮಾವಧಿ ಎಂದು ಮಾಜಿ ಸಂಸದರಾದ ವಿರೂಪಾಕ್ಷಪ್ಪನವರು ಕಿಡಿಕಾರಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, BJP ಪಕ್ಷದಲ್ಲಿ ಪ್ರತಿ ವರ್ಷ ಇಂತಿಷ್ಟು ಹೊಸ ಮುಖಗಳಿಗೆ ಮಣೆ ಹಾಕುವುದು ಸಹಜ ಗುಣ. ಅದರಂತೆ ಡಾಕ್ಟರ್ ಬಸವರಾಜ ಕೆವಟೂರ್ ಅವರಿಗೆ ಕೊಪ್ಪಳ ಕ್ಷೇತ್ರದ ಟಿಕೆಟ್ ನೀಡಿದ್ದಾರೆ ಹೊರತು ಇದರಲ್ಲಿ ಹೊಸತನವೇನಿಲ್ಲ.
ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ನೀಡಬೇಡಿ ಎಂದು ಹಲವರು ವರಿಷ್ಠರ ಮುಂದೆ ಹೇಳಿದ್ದಾರೆ. ಅದರಲ್ಲಿ ನಾನು ಕೂಡ ಪ್ರಮುಖ ವ್ಯಕ್ತಿ. ಸಂಗಣ್ಣನವರು ಪಕ್ಷದಲ್ಲಿ ಗುರುತಿಸಿಕೊಳ್ಳುವುದಕ್ಕಿಂತ ಇನ್ನಿತರ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡೇ ಬಂದಿದ್ದಾರೆ. ಅವರ ದೇಹ ಮಾತ್ರ ಬಿಜೆಪಿಯಲ್ಲಿ, ಮನಸ್ಸು ಕಾಂಗ್ರೆಸ್ನಲ್ಲಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಗನಿಗೆ ಟಿಕೆಟ್ ನೀಡಲಿಲ್ಲ ಎಂದು ಕಾಂಗ್ರೆಸ್ ಪಕ್ಷ ಸೇರಲು ಮನಸ್ಸು ಮಾಡಿದ್ದಾರೆಂಬ ಬಹಳಷ್ಟು ಆಪಾದನೆಗಳಿವೆ. ಯಾವ ತಾಲೂಕಿನಲ್ಲಿ ಈತನ ಬಗ್ಗೆ ಒಲವು ಇರಲಿಲ್ಲ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ರಾಯಚೂರು, ಕೊಪ್ಪಳ ಈ 2 ಜಿಲ್ಲೆಗಳಲ್ಲಿ ಪ್ರಮುಖ ವಾಣಿಜ್ಯ ವ್ಯಾಪಾರ ಕೇಂದ್ರ ಸಿಂಧನೂರಾಗಿದ್ದು, ತೀವ್ರಗತಿಯಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಟ್ರಾನ್ಸ್ಪೋರ್ಟ್ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಅಷ್ಟೇ ವೇಗವಾಗಿ ವ್ಯಾಪಾರಿಗಳಿಗೆ, ಪ್ರಯಾಣಿಕರಿಗೆ ತುಂಬ ಅನುಕೂಲವಾಗುತ್ತದೆ. ಯಾವುದೇ ಪ್ರದೇಶ ತೀವ್ರ ಅಭಿವೃದ್ಧಿಯಾಗಬೇಕಾದರೆ ಇದೆಲ್ಲ ಅವಶ್ಯಕತೆ ಇದೆ. ಹೊಸ ರೈಲ್ವೆ ಯೋಜನೆಗೆ ಚಾಲನೆ ನೀಡದೆ ನೆನೆಗುದಿಗೆ ಬಿದ್ದಿದ್ದ ರೈಲ್ವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರೈಲ್ವೆ ಸಚಿವರಿಗೆ ಅಭಿನಂದನೆಗಳು ತಿಳಿಸುತ್ತಾ, ರೈಲ್ವೆ ಕಾಮಗಾರಿ ಈ ಹಿಂದೆಯೇ ಮುಗಿಯಬೇಕಾಗಿತ್ತು. ರಾಜ್ಯ ಸರ್ಕಾರ ತನ್ನ ಪಾಲಿನ ಅನುದಾನ ನೀಡುವುದರಲ್ಲಿ ವಿಳಂಬ ಮಾಡಿದೆ ಎಂದು ದೂರಿದರು. ಸಿಂಧನೂರು ನಗರಕ್ಕೆ ರೈಲು ಬರುವುದರಿಂದ ಜನರಿಗೆ ಬಹಳ ಅನುಕೂಲವಾಗಿದೆ. ಮುಂದಿನ ದಿನಗಳಲ್ಲಿ ಅತಿ ವೇಗವಾಗಿ ರಾಯಚೂರಿಗೆ ತಲುಪಬೇಕಾಗಿದೆ. ಸಿಂಧನೂರು, ಸಿರುಗುಪ್ಪ, ಲಿಂಗಸಗೂರು ರೈಲ್ವೆ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ಕಳಿಸಲಾಗಿದೆ ಎಂಬ ಮಾಹಿತಿಯೂ ಇದೆ. ಅದೊಂದು ಪೂರ್ಣವಾದರೆ ಸಿಂಧನೂರು ರೈಲ್ವೆ ಜಂಕ್ಷನ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಕೂಡ ಇಂದಲ್ಲ ನಾಳೆ ಆಗುತ್ತದೆ. ಈ ರೀತಿಯ ರೈಲ್ವೆ ಯೋಜನೆಗಳು ಆಗುವುದರಿಂದ ಜಿಲ್ಲೆಗಳು, ತಾಲೂಕುಗಳು ಅಭಿವೃದ್ಧಿಯಾಗಲು, ಕೃಷಿಯಲ್ಲಿ ಬೆಳವಣಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಎಂದರು. ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇನ್ನೂ ಆಗಬೇಕಾದ ಕಾಮಗಾರಿಗಳು, ರೈಲ್ವೆ ನಿಲ್ದಾಣದ ಹತ್ತಿರ ಪಾರ್ಕಿಂಗ್, ಕಾಂಪೌಂಡ್, ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ, ರಸ್ತೆ ಸೇರಿದಂತೆ ಹಲವು ಕಾಮಗಾರಿಗಳು ಬಾಕಿ ಇರುವಾಗ ಅವಸರದಲ್ಲಿ ರೈಲ್ವೆ ಉದ್ಘಾಟನೆ ಮಾಡುವುದೇನಿತ್ತು ಎಂದು ಪ್ರಶ್ನಿಸಿದರು. ಯಾವ ಒತ್ತಡಕ್ಕೆ ಮಾಡಿದರು, ಯಾವ ಕಾರಣಕ್ಕೆ ಮಾಡಿದರು ಗೊತ್ತಿಲ್ಲ. ಇಷ್ಟೆಲ್ಲ ತೊಂದರೆಗಳಿದ್ದಾವೆ, ಇಷ್ಟೆಲ್ಲ ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ ಅಂತಂದಾಗ ಇಷ್ಟು ಅವಸರದಲ್ಲಿ ಮಾಡುವಂಥ ಅವಶ್ಯಕತೆ ಇದ್ದಿಲ್ಲ ಅಂತ ನನಗನ್ನಿಸ್ತದೆ. ಪಾರ್ಲಿಮೆಂಟ್ ಚುನಾವಣೆ ಅದು ಆಗುತ್ತೆ ಹೋಗುತ್ತೆ, ಒಂದು ಇವತ್ತಿಂದ ನಾಳೆ ಬರುತ್ತೆ, ಬರೋದ್ರಲ್ಲಿ 2 ಮಾತಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಕೆಲಸ ಶುರು ಮಾಡಿದರೆ, ಕೆಲಸ ಪೂರ್ತಿ ಮಾಡಿದ್ರೆ ಬರುತ್ತೆ, ಅದೇನಿಲ್ಲ. ಹಾಗಾಗಿ ಇದು ಯಾಕೆ ಯಾವ ಕಾರಣಕ್ಕೆ ತೀರ್ಮಾನ ತಗೊಂಡು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೌದಾ, ಜೆಡಿಎಸ್ ಮೊದಲೇ ಆದ್ಯತೆ JDS ಇತ್ತದ್ದು. ಅದು ಹೋದ್ಸಲ ಪಾರ್ಲಿಮೆಂಟ್ಗೆ ಮೊನ್ನೆ ರಾಜೀನಾಮೆ ಕೊಡಕ್ಕೆ ದಿಲ್ಲಿಗೆ ಹೋಗಿದ್ದ, ಸೊಸೈಟಿ ಟಿಕೆಟ್ ಕೊಡೋಕ್ಕಾಗಕ್ಕೆ ಅಲ್ಲಿ ವಾಪಸ್ ಕರ್ಕೊಂಬಂದು ಸೊಸೈಟಿ ಟಿಕೆಟ್ ಕೊಟ್ಟರು ಯಡಿಯೂರಪ್ಪನವರು. ದೇಶದ ಜನರ ಅಪಾರ ವಿರೋಧದ ನಡುವೆಯೂ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಜಾರಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCU ರಾಜ್ಯ ಸಮಿತಿ ಸಂಪೂರ್ಣವಾಗಿ ವಿರೋಧಿಸುತ್ತದೆ. ಹಾಗೆಯೇ ದೇಶದ ದುಡಿಯುವ ವರ್ಗ ಮತ್ತು ಸಂವಿಧಾನದ ಹಿತಾಸಕ್ತಿಗೆ ಧಕ್ಕೆ ತರುವ CAಯನ್ನು ಕೂಡಲೇ ಹಿಂಪಡೆಯುವಂತೆ ಒತ್ತಾಯಿಸಿ ಹೋರಾಟ ರೂಪಿಸಲು ಎಲ್ಲ ಕಾರ್ಮಿಕರಿಗೂ ಹಾಗೂ ಕಾರ್ಮಿಕ ಸಂಘಟನೆಗೆ ಈ ಮೂಲಕ ಮನವಿ ಮಾಡಿದೆ. ಇಂದು ಮುಸ್ಲಿಮರಿಗೆ ಪೌರತ್ವ ನಿರಾಕರಿಸುವ, ಮುಸ್ಲಿಂ ವಿರೋಧಿ ದ್ವೇಷವನ್ನು ಯೋಜನೆಬದ್ಧವಾಗಿ ಹರಡುವ, ಈ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಹೆಸರಲ್ಲಿ ಬ್ರಾಹ್ಮಣವಾದಿ ರಾಜಕಾರಣ ಮಾಡುವ ಹಿಂದುತ್ವ ಫ್ಯಾಸಿಸ್ಟ್ ಕುತಂತ್ರವನ್ನು ಭಾರತದ ಜನ ಈಗಲಾದರೂ ಅತ್ಯಂತ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕೆಂದು ವಿನಂತಿಸುತ್ತದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟ ಮುಸ್ಲಿಮರು ಹಾಗೂ ಮುಸ್ಲಿಮೇತರರು ಭಾರತೀಯರು. ದೇಶ ಕಟ್ಟಿ ದೇಶ ನಡೆಸುವ ದಲಿತ ಹಿಂದುಳಿದ ವರ್ಗದವರು ಭಾರತೀಯರು. ನಮ್ಮ ಬಹುಧರ್ಮೀಯ ಬಹುಜನಾಂಗೀಯ ಭಾರತವನ್ನು ಕೆಡವಿ ಹಿಂದೂ ರಾಷ್ಟ್ರ ಕಟ್ಟುವ RSSನ ಕುತಂತ್ರಕ್ಕೆ ಅವಕಾಶ ಸಿಗದಂತೆ ನೋಡಿಕೊಳ್ಳುವುದು ಕಾರ್ಮಿಕ ವರ್ಗದ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಕಾರ್ಮಿಕರೇ ಭಾರತ ದೇಶದ ನಿರ್ಮಾಣಕಾರಕರು. ಹಾಗೆಯೇ ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ ದುಡಿಮೆಗಾಗಿ ವಲಸೆ ಹೋಗುವ ಕಾರ್ಮಿಕರು ಪ್ರಪಂಚದ ಪೌರತ್ವಕ್ಕೆ ಯೋಗ್ಯರಾಗಿದ್ದಾರೆ ಎಂಬ ಜಾಗತಿಕ ಸತ್ಯವನ್ನು ಕಾರ್ಮಿಕರು ಕೂಗಿ ಹೇಳಬೇಕಾಗಿದೆ ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCI ರಾಜ್ಯ ಸಮಿತಿ ರಾಜ್ಯ ಉಪಾಧ್ಯಕ್ಷರು M. ಗಂಗಾಧರ್ ಮನವಿ ಮಾಡಿದರು. ಶಾಲಾ ಮಕ್ಕಳ ಮೇಲೆ ಖಾಸಗಿ ಶಾಲೆಯ ಬಸ್ ಹರಿದ ಪರಿಣಾಮ 2 ಮಕ್ಕಳು ತೀವ್ರ ಗಾಯಗೊಂಡ ಘಟನೆ ಇಂದು ಸಾಲಗುಂದ ಗ್ರಾಮದಲ್ಲಿ ನಡೆದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹಂಚಿನಾಳ ಕ್ಯಾಂಪಿನಲ್ಲಿರುವ ಶ್ರೀಧರ್ ಪಬ್ಲಿಕ್ ಶಾಲೆಯ ಶಾಲಾ ವಾಹನ ತಮ್ಮ ಶಾಲೆಗೆ ಮಕ್ಕಳನ್ನು ಕರೆದುಕೊಂಡು ಬರಲು ಸಾಲಗುಂದ ಗ್ರಾಮಕ್ಕೆ ಹೋದಾಗ ಮನೆ ಪಾಠಕ್ಕೆ ಹೋಗಿ ಮರಳಿ ಮನೆಗೆ ಬರುವಾಗ ಬಸ್ ಮಕ್ಕಳ ಮೇಲೆ ಹರಿದಿದೆ ಎನ್ನಲಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿ ಅಭ್ಯಾಸ ಮಾಡುವ ರೋಷನ್ ಬಿ ತಂದೆ ಆರೋನ್ ಫಾಷಾ, 5ನೇ ತರಗತಿ ಸಹನಾ ತಂದೆ ಮೆಹಬೂಬ್ ಸಾಬ್ 5ನೇ ತರಗತಿ ಸಾಲಗುಂದ ಗ್ರಾಮದ ಮಕ್ಕಳಾಗಿದ್ದಾರೆ. ಇಂದು ಮುಂಜಾನೆ ಮನೆ ಪಾಠ ಮುಗಿಸಿಕೊಂಡು ಮನೆಗೆ ಬರುವಾಗ ಖಾಸಗಿ ಶಾಲಾ ಬಸ್ ಮಕ್ಕಳ ಮೇಲೆ ಹರಿದಿದ್ದರಿಂದ 2 ಮಕ್ಕಳ ಕಾಲುಗಳು ಮುರಿದು ಹೋಗಿವೆ.
ಮಕ್ಕಳ ಮೇಲೆ ಬಸ್ ಹರಿಸಿದ ಬಸ್ ಚಾಲಕ ಸ್ಥಳದಲ್ಲೇ ಬಸ್ ಬಿಟ್ಟು ಓಡಿ ಹೋಗಿದ್ದಾನೆ. ಮಕ್ಕಳ ಚೀರಾಟ ನೋಡಿದ ಗ್ರಾಮಸ್ಥರು ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮಕ್ಕಳನ್ನು ನಗರದ ಶಾಂತಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಿಸಿದ್ದಾರೆ. ಮಕ್ಕಳ ಸ್ಥಿತಿ ಕಂಡು ಪಾಲಕರು ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕುತ್ತಿದ್ದಾರೆ. ವಿಷಯ ತಿಳಿದು ಗ್ರಾಮೀಣ ಪೊಲೀಸ್ ಠಾಣೆಯ PSI ಮೊಹಮ್ಮದ್ ಇಸಾಕ್ ಸೂಚನೆ ಮೇರೆಗೆ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದು ಬಸ್ಸನ್ನು ಠಾಣೆಗೆ ತಂದಿದ್ದು ಮಕ್ಕಳ ಪಾಲಕರು ದೂರು ನೀಡಿದರೆ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೇವೆ ಎಂದು ಗ್ರಾಮೀಣ ಪೊಲೀಸ್ ಠಾಣೆಯ PSI ಮೊಹಮ್ಮದ್ ಇಸಾಕ್ ತಿಳಿಸಿದರು. ಸಿಂಧನೂರು ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಗ್ರಾಮೀಣ ಮಂಡಲದ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಯಂಕೋಬ್ ನಾಯಕ್ ಬೂತುಲ್ದೀನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ನೂತನ ಬಿಜೆಪಿ ಗ್ರಾಮೀಣ ಮಂಡಲ ಹಾಗೂ ನಗರ ಮಂಡಲದ ತಾಲೂಕು ಅಧ್ಯಕ್ಷರ ಪದಗ್ರಹಣದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಗ್ರಾಮೀಣ ಮಂಡಲದ ತಾಲೂಕು ಅಧ್ಯಕ್ಷ ಕೆ ಯಂಕೋಬ್ ನಾಯಕ್ ರಾಮತ್ನಾಳ್, ಬಿಜೆಪಿಯ ಜಿಲ್ಲಾ ಹಾಗೂ ತಾಲೂಕು ಮುಖಂಡರ ನೇತೃತ್ವದಲ್ಲಿ ಸಿಂಧನೂರು ತಾಲೂಕು ಗ್ರಾಮೀಣ ಮಂಡಲದ ಸಾಮಾಜಿಕ ಜಾಲತಾಣದ ಸಂಚಾಲಕರನ್ನಾಗಿ ಯಂಕೋಬ್ ನಾಯಕ ಬೂತಲ್ದಿನ್ನಿ ಅವರನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಪಕ್ಷ ಸಂಘಟನೆ ಮಾಡುವಂತೆ ತಿಳಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ವರೆಗೆ ಕಾಲಾವಕಾಶ ಕೇಳಿದ SBI 24 ಗಂಟೆಯೊಳಗೆ ವರದಿ ಸಲ್ಲಿಸಿದೆ. ಚುನಾವಣಾ ಆಯುಕ್ತರನ್ನಾಗಿ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಆಯ್ಕೆ. ಅರೆಬರೆ ಕಾಮಗಾರಿಯಿಂದ ರೈಲು ಉದ್ಘಾಟನೆ ಮಾಡುವ ಅವಸರ ಯಾಕೆ? ಕೆ ವಿರೂಪಾಕ್ಷಪ್ಪ ಪ್ರಶ್ನೆ. ದೇಶದ ಐಕ್ಯತೆಗೆ ಮಾರಕ, ದುಡಿಯುವ ವರ್ಗದ ವಿಭಜಕ, ಪೌರತ್ವ ತಿದ್ದುಪಡಿ ಕಾಯ್ದೆ ವಾಪಸ್ಸಾಗಲಿ. ಶಾಲಾ ಮಕ್ಕಳ ಮೇಲೆ ಹರಿದ ಖಾಸಗಿ ಶಾಲಾ ಬಸ್, ಮಕ್ಕಳು ಆಸ್ಪತ್ರೆಗೆ ದಾಖಲು. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.